ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಿವೇಶನ ಕಟ್ಟಿಕೊಳ್ಳಲು ಸುಲಭ ಕಂತಿನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ನೀಡುತ್ತವೆ ಅಂತೇಳಿ ಇವತ್ತು ಗ್ರಾಮೀಣ ಪ್ರದೇಶದ ಜನರನ್ನು ವಂಚನೆ ಮಾಡುತ್ತಿರುವ ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವಲ್ಲಿ ಸಹಕಾರ ಸಚಿವರು ಮತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಕೋಲಾರ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರೇ ಎಚ್ಚರ. ಈ ಖಾಸಗಿ ಫೈನಾನ್ಸ್ಗಳ ಹಾವಳಿಯ ಒಂದು ವಸೂಲಿತದಿಂದ ನಯವಂಚಕ ಮಾತುಗಳನ್ನಾಡಿ ಸಾಲ ಕೊಟ್ಟು ಸಾಲ ವಸೂಲಿ ಮಾಡಲು ದೌರ್ಜನ್ಯ ರೌಡಿಸಂ ಮಾಡುತ್ತಿರುವ ನಿಹಾರ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ವಸೂಲಿಗಾರರಾದ ಅಶೋಕ್, ರುದ್ರೇಶ್, ಲೋಕೇಶ್ ರವರಿಂದ ಎಚ್ಚರ. ಇವರು ನಯವಾದ ಮಾತುಗಳಿಂದ ಸಾಲವನ್ನು ನೀಡಿ ಎಲ್ಲ ದಾಖಲೆಗಳನ್ನು ಪಡೆದು ವಸೂಲಾತಿ ಮಾಡುವಾಗ ರೌಡಿಸಂ, ಗೂಂಡಾಗಿರಿ ಮಾಡಿ ರಾತ್ರಿಯಲ್ಲಿ ವಸೂಲಿ ಮಾಡುವಂತಹ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ಯಾವುದೇ ರೈತರು ನಿಹಾರ್ ಫೈನಾನ್ಸ್ನಿಂದ ಪಡೆದಿರುವ ಸಾಲವನ್ನು ವಾಪಸ್ ಪಡೆಯದಂತೆ ಎಚ್ಚರ. ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರಿಗೆ ನಿವೇಶನ ಕಟ್ಟಿಕೊಳ್ಳಲು ಸುಲಭ ಕಂತಿನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ನೀಡುತ್ತವೆ ಅಂತೇಳಿ ಇವತ್ತು ಗ್ರಾಮೀಣ ಪ್ರದೇಶದ ಜನರನ್ನು ವಂಚನೆ ಮಾಡುತ್ತಿರುವ ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವಲ್ಲಿ ಸಹಕಾರ ಸಚಿವರು ಮತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾಕಂದರೆ ನಯವಾದ ಮಾತುಗಳನ್ನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಳಿ, ನಿಮಗೆ 1 ಲಕ್ಷದಿಂದ 1 ಕೋಟಿಯವರೆಗೆ ನಾವು ಸಾಲ ನೀಡುತ್ತೇವೆ ಅಂತೇಳಿ ಅವರ ಕೃಷಿ ಜಮೀನು ಇಲ್ಲವ ಮನೆಯ ಸೈಟಿನ ಒಂದು ದಾಖಲೆಗಳನ್ನು ಪಡೆದು ನಯ ವಂಚಕರಂತೆ ಈ ಒಂದು ಖಾಸಗಿ ಫೈನಾನ್ಸ್ ಸಿಬ್ಬಂದಿ ರೈತರನ್ನು ವಂಚನೆ ಮಾಡುತ್ತಿರುವ ಪ್ರಕರಣಗಳು ದಿನೇ ಹೆಚ್ಚಾಗ್ತಾ ಇದೆ. ಸಾಲ ಕೊಡುವಾಗ ಏನು ತುಪ್ಪದಂತೆ ಕೊಟ್ಟು ಸಾಲ ವಸೂಲಿ ಮಾಡುವಾಗ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕಿಲ್ಲ. ಒಂದು ಕಡೆ ಮೈಕ್ರೋಸಾಫ್ಟ್ ಖಾಸಗಿ ಫೈನಾನ್ಸ್ಗಳ ಹಾವಳಿ, ಮತ್ತೊಂದೆಡೆ ಕೋಲಾರದಲ್ಲಿ ನಾಯಿ ಕಡೆಗಳಂತೆ ತಲೆ ಎತ್ತಿರುವ ರೈತರನ್ನು ಶೋಷಣೆ ಮಾಡುತ್ತಿರುವಂತಹ ನಿವಾರ್ ಹೋಮ್ ಫೈನಾನ್ಸ್, ಅದು ಏನು ಇವತ್ತು ಕನಕನಪಾಳ್ಯದಲ್ಲಿದೆ, ಓಂಕಾರ್ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿದೆ. ಅಲ್ಲಿನ ಸಿಬ್ಬಂದಿ ಯಾವ ರೀತಿ ಆ ಗ್ರಾಹಕರ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ ಅಂತೇಳಿ RBI ಕಾನೂನಿನ ಪ್ರಕಾರ, ನಿಯಮದ ಪ್ರಕಾರ ಬಡ್ಡಿ ದರ 70 ಪೈಸೆಯಿಂದ ₹1 ಇರಬೇಕು. ಆದರೆ ಅವರು 16% ಅಂತೇಳಿ ಇವತ್ತು 30% ಬಡ್ಡಿ, ಚಕ್ರ ಬಡ್ಡಿ ಅಂತೆ ರೈತರನ್ನು ವಸೂಲಿ ಮಾಡಿ ಅವರನ್ನು ಹಿಂಸೆ ಮಾಡ್ತಾ ಇದ್ದಾರೆ. ವಸೂಲಿ ಯಾವ ರೀತಿ ಮಾಡ್ತಾರೆ ಅಂದರೆ RBI ರೂಲ್ಸ್ ಪ್ರಕಾರ ಬೆಳಗ್ಗೆ 10:30ಯಿಂದ ಸಾಯಂಕಾಲ 5 ಗಂಟೆ ಒಳಗೆ ಕಾನೂನಾತ್ಮಕವಾಗಿ ವಸೂಲಿ ಮಾಡಬೇಕು. ಅದಕ್ಕೂ ನಮ್ಮ ಅಭ್ಯಂತರ ಇಲ್ಲ. ಆದರೆ ರಾತ್ರಿ 12-1 ಗಂಟೆಯಲ್ಲಿ ಮದ್ಯಪಾನ ಮಾಡಿಕೊಂಡು ಬೆಂಗಳೂರಿಂದ ಅವನು ಯಾರೋ ಬರ್ತಾನಂತೆ, ಅಶೋಕ್ ಅಂತೆ, ರುದ್ರೇಶ್ ಅಂತೆ, ಅವನ್ಯಾರೋ ಲೋಕೇಶ್ ಅಂತೆ, ಇವ್ರು ಮೂವರನ್ನು ಬಂದು ನಾವು ಬೆಂಗಳೂರಿಂದ ಬಂದಿರೋರು ವಸೂಲಿ ಮಾಡ್ಬೇಕಂತೇಳಿ ದೌರ್ಜನ್ಯದಿಂದ ವಸೂಲಿ ಮಾಡಿ ಅವರನ್ನು ಕಿಡ್ನಾಪ್ ಮಾಡಿ ಅವರ ಮನೆಯವರಲ್ಲಿ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಹೋಗಿ ಮದ್ಯಪಾನ ಮಾಡಿಕೊಂಡು ಅವರ ವಿರುದ್ಧ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕಣ್ಣಿದ್ದು ಕೂಡರಂತೆ ಜಿಲ್ಲಾಡಳಿತ ವರ್ತನೆ ಮಾಡ್ತಾ ಇದೆ. ಈ ಥರ ಖಾಸಗಿ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಯಾವಾಗ ಆಗ್ತದೆ? ಮತ್ತೊಂದೆಡೆ ಇವತ್ತು ಏನು ಫೈನಾನ್ಸ್ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಆ ವ್ಯವಸ್ಥಾಪಕರು ಇರ್ಬೋದು, MD ಇರ್ಬೋದು, GM ಇರ್ಬೋದು, ಎಲ್ಲರೂ ಕೋಲಾರದಲ್ಲಿ ಒಂದು ಬ್ರಾಂಚ್ ಮಾಡಿದ್ದಾರೆ, ನಿವಾರ್ ಹೋಮ್ ಫೈನಾನ್ಸ್ ಅಂತೇಳಿ. ಅದರಲ್ಲಿ ಲೋನ್ ಕೊಡಿಸೋರು ಒಬ್ಬರು, ವಸೂಲಿ ಮಾಡೋರು ಒಬ್ಬರು, ರೈತರ ಹತ್ರ ದಾಖಲೆ ಮಾಡೋರು ಒಬ್ಬರು, ಎಲ್ಲ ಕಾನೂನಾತ್ಮಕವಾಗಿ ಮಾಡಿರ್ತಾರೆ. ಅವರೇನಾದ್ರು ಗ್ರಾಹಕರ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಲೀಗಲ್ ಅಡ್ವೈಸ್ ಅಂದರೆ ಕಾನೂನು ಸಲಹೆಗಾರರ ಪ್ರಕಾರ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ದಾಖಲಿಸಿ ಅದನ್ನು ಹಣ ವಸೂಲಿ ಮಾಡ್ಬೋದು. ಆದರೆ ಹಂಗಾಗಿಲ್ಲ. ಈ ನಿವಾರ್ ಹೋಮ್ ಫೈನಾನ್ಸಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಅವ್ರ ಸಿಬ್ಬಂದಿನೇ ಹಣವನ್ನು ದುರುಪಯೋಗ ಪಡಿಸ್ಕೊಂಡಾಗ ಈ ವಸೂಲಿ ಮಾಡುವಂಥ ತಂಡ ಏನಿದೆ, ರುದ್ರೇಶು, ಅಶೋಕ್ ಮತ್ತು ಲೋಕೇಶ್ ಅನ್ನೋರು ರಾತ್ರಿ 1 ಗಂಟೆಯಲ್ಲಿ ಹೋಗಿ ಅವರ ಮನೆಯ ಬಾಗಿಲು ತಟ್ಟಿ ನಾವು ಪೊಲೀಸ್ನವ್ರು ಬಂದಿದ್ದೀವಿ ಅಂತೇಳಿ ಪೊಲೀಸರ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಆ ಹುಡುಗನನ್ನು ಕಿಡ್ನಾಪ್ ಮಾಡಿ 8 ದಿನಗಳ ಕಾಲ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅವರಪ್ಪನನ್ನು ಕರ್ಕೊಂಡೋಗಿ ನಿನ್ನ ಮಗನ ಬೇಕಾದರೆ ದುಡ್ಡು ಕೊಡಬೇಕಂತೇಳಿ ಚಿತ್ರಹಿಂಸೆ ಕೊಟ್ಟು ಅದರ ಜೊತೆ ಇರಪ್ಪ ನಮ್ಮ ರೈತ ಸಂಘ ನಾರಾಯಣಗೌಡರ ಕರೆಸಿನ ಅವನು ಯಾರು ಅಂತೇಳಿ ನಮ್ಮನ್ನೂ ಸಹ ಏಕವಚನದಲ್ಲಿ ಮಾತಾಡ್ತಾರೆ. ಅಂದರೆ ಇವನು ಬೋಳಿ ಮಗ ರೈತರ ದುಡ್ಡಲ್ಲಿ
ರೈತರ ಕೊಟ್ಟಿರುವಂತಹ ಸಾಲದಲ್ಲಿ ಅವರನ್ನು ವಂಚನೆ ಮಾಡಿ ಲಂಚದಲ್ಲಿ ಜೀವನ ಮಾಡೋ ಈ ಅಶೋಕ್, ರುದ್ರೇಶ್, ಲೋಕೇಶ್ ನಮ್ಮ ಬಗ್ಗೆ ಮಾಡೋ ಯೋಗ್ಯತೆ ಇದೆಯಾ? ಆಯಿತು, ಅವ್ನು ಮಾತಾಡಿದ್ದೀನಿ, ನಾವ್ಯಾರು ಅಂತ ಅವ್ನು ಗೊತ್ತಾಗೋದು ಬೇಡ. ಆದರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ನಿಹಾರ್ ಹೋಮ್ ಫೈನಾನ್ಸ್ ಜೊತೆಗೆ ಕೋಲಾರ ಜಿಲ್ಲಾದ್ಯಂತ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವಂತಹ ಈ ಖಾಸಗಿ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕಬೇಕು. ಈ ಕೂಡಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಕೋಲಾರ ಜಿಲ್ಲಾದ್ಯಂತ ಎಷ್ಟು ಖಾಸಗಿ ಫೈನಾನ್ಸ್ಗಳಿದೆಯೋ ಎಲ್ಲ ಫೈನಾನ್ಸ್ಗಳನ್ನು ಸಭೆ ಕರೆದು RBI ರೂಲ್ಸ್ ಪ್ರಕಾರ ಒಂದು ನಿಯಮನ ವಸೂಲಿ ಮಾಡಬೇಕು. ಯಾವುದೇ ಕಾರಣಕ್ಕೂ ದೌರ್ಜನ್ಯದಿಂದ ರಾತ್ರಿ ವೇಳೆ ಮನೆಗೆ ಹೋಗಿ ವಸೂಲಿ ಮಾಡುವಂತಹ ಈ 3 ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಒತ್ತಾಯಿಸಿ ದಿನಾಂಕ 30/7/2024 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಈ ಒಂದು ನಿಹಾರ್ ಫೈನಾನ್ಸ್ ಹೋಮ್ ಫೈನಾನ್ಸ್ ಕಚೇರಿ ಮುಂದ್ಗಡೆ ಪೊರಕೆ ಹಾಗೂ ಕೋಳಿಗಳ ಸಮೇತ ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖಾಂತರ ಖಾಸಗಿ ಫೈನಾನ್ಸ್ ದೌರ್ಜನ್ಯ ತೊಲಗಲಿ, ಬಡ ರೈತ ಕೂಲಿಕರ್ವರ ಮಾನ ಮರ್ಯಾದೆ ಉಳಿಯಲಿ ಮತ್ತು ಅವರಿಗೆ ಲೋನ್ ಬೇಕಾದರೆ ನಮ್ಮ ಸಹಕಾರ ಬ್ಯಾಂಕ್ಗಳಾದ DCC ಬ್ಯಾಂಕು, PLD ಬ್ಯಾಂಕ್ಗಳಲ್ಲಿ ರೈತರಿಗೆ ಸುಲಭ ಕಂತಿನಲ್ಲಿ ಸಾಲವನ್ನು, ನಿವೇಶನಗಳ ಕಟ್ಟಿಕೊಳ್ಳುವ ಸಾಲವನ್ನು ಈ ಕೂಡಲೇ ನೀಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.